ಚಾನಲ್. ಕ್ರಿಶ್ಚಿಯನ್ದ ಬರ್ತ್ಡೇ ಆಗಿ ಆಲ್ಮೋಸ್ಟ್ ಒಂದು 10 ಡೇಸ್ ಆಗೈತಿ, ಮ್ಯಾಲೆ 10-15 ಡೇಸ್ ಆಗೈತಿ ಈಗ. ಬಟ್ ನಂಗೆ ಯಾವುದೂ ಎಡಿಟ್ ಮಾಡ್ಲಿಕ್ಕೆ ಅದು ಆಗಿಲ್ಲ, ಒಂದು ಸ್ವಲ್ಪ ಬ್ಯುಸಿ ನಡೆದಿದ್ದೆ. ಸೊ ಆದಷ್ಟು ಬೇಗ ನಾನು ಎಡಿಟ್ ಮಾಡಿ ನಿಮ್ಮ ಜೋಡಿ ಶೇರ್ ಮಾಡ್ತೇನೆ ಅಂತ. ಬಟ್ ಇವತ್ತಿನ ಬ್ಲಾಗ್ ಏನಾಯ್ತು ಅಂತಂದ್ರೆ, ನಾವು ಬೀದರಿಗೆ ಬಂದು ಈಗ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ಇದು ಲೈಕ್ ಜುಲೈಗೆ ನಾವು ಶಿಫ್ಟ್ ಆಗೇವಿ. ಸೊ ಆಲ್ಮೋಸ್ಟ್ ಇನ್ನೊಂದು 2 ತಿಂಗಳದಾಗ 2 ಇಯರ್ಸ್ ಕಂಪ್ಲೀಟ್ ಆಕೈತಿ. ಸೊ ಈಗ ಹೆಂಗಿದ್ರು ಅವ್ರಿಗೆ 2 ಇಯರ್ಸ್ ಆದ್ಮೇಲೆ ಟ್ರಾನ್ಸ್ಫರ್ ಇತ್ತು ನಮ್ಮ ಹಸ್ಬೆಂಡ್ದ. ಬಟ್ ನಮ್ಗೆ ಹಸ್ಬೆಂಡ್ಗೆ ಈಗ ಪ್ರಮೋಷನ್ ಆಗೈತಿ. ಸೊ ಹಾಗಾಗಿ ಅವ್ರದ್ದು ಬೇರೆ ಕಡೆ ಪೋಸ್ಟಿಂಗ್ ಆಗೈತಿ. ಸೊ ಹಾಗಾಗಿ ನಾವೀಗ ಬೀದರ್ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಾಕತ್ತೀವಿ. ಹಾಗಾಗಿ ನಾನು ಈಗ ಬೀದರಿಗೆ ಬಂದಿದ್ದೆ. ನಾನು ಆ್ಯಕ್ಚುಲಿ ಬರ್ತ್ಡೇ ಅದು ಮುಗಿಸ್ಕೊಂಡು ಅಲ್ಲೇ ಉಳ್ಕೊಂಡಿದ್ದೆ ನಮ್ಮ ಅಜ್ಜಿ ಊರಾಗನ. ಒಂದು ಸ್ವಲ್ಪ ದಿವ್ಸ ಅಲ್ಲೇ ಇದ್ದು ಬರೋಣ ಅಂತೇಳಿ. ನನಗೆ ಬೀದರ್ದ ಶೆಕೆ ಅದು ತಾಳ್ಕೊಳಕ್ಕೆ ಆಗಲ್ತಾಗಿತ್ತು. ಸೊ ಹಾಗಾಗಿ ಮತ್ತು ಹಿಂಗೆ ಪ್ರಮೋಷನ್ ಆಗೈತಿ, ಪೋಸ್ಟಿಂಗ್ ಆಗೈತೆ ಅನ್ನಂತೆ ನಾನು ನಿನ್ನೆ ವಾಪಸ್ ಬಂದ್ವಿ. ಮತ್ತು ಅವ್ರದ್ದು ಆಫೀಸ್ನಾಗ ನಿನ್ನೆ ಫೇರ್ವೆಲ್ ಅರೇಂಜ್ ಮಾಡಿದ್ರು ಹಸ್ಬೆಂಡಿಗೆ. ಸೊ ಭಾಳ ಚೆಂದಾಗಿತ್ತದ. ಅದ್ರದ್ದೊಂದು ಸಣ್ಣ ಪುಟ್ಟ ಗ್ಲಿಮ್ಸ್ ಕ್ಯಾಪ್ಚರ್ ಮಾಡೀನಿ, ಅದನ್ನು ನಿಮ್ಮ ಜೋಡಿ ಶೇರ್ ಮಾಡ್ತೇನಂತ. ಮತ್ತು ಇವತ್ತೀಗ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಗೆ ಹೇಳೇವಿ, ಅವರು ಬಂದೀಗ ಸ್ಲೋ ಆಗಿ ಎಲ್ಲ ಸ್ಟಾರ್ಟ್ ಮಾಡ್ಯಾರ ಶಿಫ್ಟಿಂಗ್ ಇಲ್ಲ ಪ್ಯಾಕಿಂಗ್ ಅದು ಮಾಡ್ಲಿಕ್ಕೆ. ಸೊ ಅದು ನೋಡೋಣ, ಅದು ಹೆಂಗೆ ಆಕತ್ತೆ ಅಂತ ನಿಮ್ಮ ಜೋಡಿ ನಾನು ಶೇರ್ ಮಾಡ್ತೇನಂತ. ಇವ್ರದ್ದು ಫೇರ್ವೆಲ್ ಏನು ಅರೇಂಜ್ ಮಾಡಿದ್ರಲ್ಲ, ಖರೇನ ಭಾಳ ಅಂದ್ರೆ ಭಾಳ ಚಂದ ಅರೇಂಜ್ ಮಾಡಿದ್ರು, ಫುಲ್ ಗ್ರ್ಯಾಂಡಾಗಿ ಮಾಡಿದ್ರು. ಅವರೇ ಹೇಳತ್ತಿದ್ರು ಎಲ್ಲರೂ ಅಲ್ಲೇ, ನಾವು ನಾರ್ಮಲಿ ಯಾರಿಗೂ ಈ ಥರ ಫೇರ್ವೆಲ್ ಆಗಲಿ ವೆಲ್ಕಮಿಂಗ್ ಆಗಲಿ ಏನೂ ಮಾಡಿಲ್ಲ, ನಿಮ್ಗೆ ಮಾಡತ್ತಿದ್ದಂತೇಳಿ. ಸೊ ಅಷ್ಟು ಅವ್ರದ್ದು ರೆಸ್ಪೆಕ್ಟ್ ಆಗಲಿ ಅವ್ರದ್ದು ಟ್ರಸ್ಟ್ ಅಷ್ಟು ಚಂದ ಗಳಿಸಿದ್ರೆ. ಸೊ ನಂಗೆ ಅದು ಭಾಳ ಇಷ್ಟ ಆಯ್ತು. ನೀವು ಲಾಸ್ಟ್ ವ್ಲಾಗ್ನಾಗ ಅದು ನೋಡಿದ್ರೆ ಗೊತ್ತಿರ್ತೈತೆ, ಅವ್ರ ಬರ್ತ್ಡೇನೂ ಹಿಂಗೆ ಫುಲ್ ಗ್ರ್ಯಾಂಡಾಗಿ ಅವರೆಲ್ಲ ಸೆಲೆಬ್ರೇಟ್ ಮಾಡಿದ್ರು, ಅವ್ರ ಆಫೀಸ್ ಸ್ಟಾಫ್ ಆಗಲಿ ಕಲೀಗ್ಸ್ ಆಗಲಿ. ಸೊ ಇವ್ರ ಬಗ್ಗೆ ಎಷ್ಟು ಚಂದ ಮಾತಾಡಿದ್ರು, ಹೊಗಳಿದ್ರು, ಇಂಥ ಅಧಿಕಾರಿ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳಿದ್ರು. ಇವ್ರನ್ನ ಕಳಿಸ್ಲಿಕ್ಕೆ ಅವ್ರಿಗೆಲ್ಲರಿಗೂ ಬೇಜಾರಾಗಿತ್ತು ಆ್ಯಕ್ಚುಲಿ, ಅವ್ರ ಸ್ಟಾಫ್ಗಾಗಲಿ ಕಲೀಗ್ಸ್ಗಾಗಲಿ ಎಲ್ಲರಿಗೂ. ಸೊ ಇದೊಂಥರ ಪ್ರೌಡ್ ಮೂಮೆಂಟ, ಹಂಗೆ ಖುಷಿನೂ ಆಕತಿ. ಲೈಕ್ ಒಬ್ರು ಯಾರೇ ಹೊಂಟಾರಂದ್ರೆ ಅವ್ರು ಕಳಿಸ್ಲಿಕ್ಕೆ ಅವ್ರು ಬೇಜಾರು ಮಾಡ್ಕೊತಾರೆ ಮಂದಿ ಅಂತಂದ್ರೆ ಅದೊಂಥರ ಆ್ಯಕ್ಚುಲಿ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಸೊ ಐ ವಾಸ್ ವೆರಿ ಹ್ಯಾಪಿ. ಅವ್ರದ್ದು ಇಷ್ಟೊಂದು ಏನಂತಾರೆ ಫೇಮನ್ನು ಒಂದು ರೆಕಗ್ನಿಷನನ್ನು ಪಡ್ಕೊಂಡಾರಂತ ಹೇಳಿ ನಂಗೆ ಖರೇನ ಭಾಳ ಖುಷಿ ಆಯ್ತು ಅದನ್ನ ನೋಡಿ. ಈ 2 ವರ್ಷ ಬೀದರ್ನಾಗ ಹೆಂಗೆ ಕಳೆದು ಅಂತಲೇ ಗೊತ್ತಾಗಲಿಲ್ಲ. ಭಾಳ ಫಾಸ್ಟಾಗಿ ಹೋಗ್ಬಿಡ್ತಾ. ಈ 2 ವರ್ಷದಾಗ ನಾ ಪ್ರೆಗ್ನೆಂಟ್ ಆದೆ. ಕೃಷಿ ಈಗ ಆಲ್ರೆಡಿ ಅವನು 1 ವರ್ಷದವ ಆಗಿಬಿಟ್ಟಾನ. ಸೊ ಭಾಳ ಫಾಸ್ಟಾಗಿ ಹೋಗ್ಬಿಡ್ತೆ 2 ಇಯರ್ಸ್. ನಾವು ಎಲ್ಲಿ ಶಿಫ್ಟ್ ಆಗಾಕತ್ತೇವಿ ಅಂತಂದ್ರೆ, ನಾನು ಮತ್ತು ನನ್ನ ಮಕ್ಕಳೆಲ್ಲರೂ ಬೆಳಗಾಮಿಗೆ ಶಿಫ್ಟ್ ಆಗ್ತೇವೆ. ಅಂದರೆ ನಮ್ಮ ಮನೆ ಏನೈತಲ್ಲ, ಸೊ ಅಲ್ಲೇ ಶಿಫ್ಟ್ ಆಗತ್ತೇವಿ. ಜಸ್ಟ್ ನನ್ನ ಹಸ್ಬೆಂಡ್ ಅಷ್ಟು ಅವರು ಬೆಂಗಳೂರಿಗೆ ಹೊಂಟಾರ. ಅಂದ್ರೆ ಅಲ್ಲಿ ಗ್ಯಾರಂಟಿ ಇಲ್ಲ ಎಷ್ಟು ತಿಂಗಳು ಇರ್ತಾರೆ ಅಂಥೇಳಿ. ಸೊ ಹಾಗಾಗಿ ಅವ್ರು ಅಲ್ಲಿ ಇರ್ತಾರೆ. ಮತ್ತು ನಾನು ಚೆರಿ ಸ್ಕೂಲು ಎಲ್ಲ ಇರ್ತದಲ್ಲ. ಸೊ ಹಾಗಾಗಿ ಮತ್ತು ಬೆಂಗಳೂರದ್ದು ಕಾಸ್ಟ್ ಆಫ್ ಲಿವಿಂಗು ಭಾಳ ಐತಿ. ಜಸ್ಟ್ ಒಂದು 2 BHK ಆಲ್ಮೋಸ್ಟ್ 25,000-30,000 ಪೇ ಮಾಡಬೇಕು. ಸೊ ಇದೆಲ್ಲ ಅನ್ನೆಸೆಸರಿ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನಾನು ಮಕ್ಕಳು ಮಮ್ಮಿ ಮನ್ಯಾಗ ಒಂದು ಲೈಕ್ ನಮ್ಮದು ಮನೆ ಹೆಂಗಿದ್ರು ಇಲ್ಲಿ ಖಾಲಿನೇ ಐತಿ. ಮಮ್ಮಿ ಎಲ್ಲರೂ ಬಿಜಾಪುರಿಗೆ ಶಿಫ್ಟ್ ಆಗ್ಯಾರ. ಸೊ ನಾವೆಲ್ಲರೂ ಅಲ್ಲಿ ಹೋಗಿರ್ತೇವೆ, ನಾನು ನನ್ನ ಮಕ್ಕಳೆಲ್ಲರೂ. ನನ್ನ ಹಸ್ಬೆಂಡ್ ಅಷ್ಟು ಅಲ್ಲಿರ್ತಾರೆ. ವೀಕೆಂಡ್ಸಿಗೆ ಅದು ಹಿಂಗೆ ಬರೋದು ಹೋಗೋದು ಮಾಡ್ತಾರೆ. ಸೊ ಹಾಗಾಗಿ ಈಗೆಲ್ಲ ಸಾಮಾನುಗಳು ಪ್ಯಾಕಿಂಗ್ ಮಾಡಿಕೊಂಡೆ ನಾವು ಬೆಳಗಾಮಿಗೆ ಹೋಗ್ತೇವೆ. ಇವತ್ತು ನೈಟ್ ನಾವು ಬೆಳಗಾಮಿಗೆ ಹೋಗ್ತೇವೆ. ಅಲ್ಲಿಂದ ಅವರು ಬೆಂಗಳೂರಿಗೆ ಹೋಗ್ತಾರೆ ಮುಂದೆ. ನಾನು ಹಿಂದಿನ ದಿನ ಬಂದಿದ್ನಲ್ಲ, ಸೊ ನನಗೆ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅದಾವ ಮತ್ತು ಏನಾದರೂ ಹಿಂಗೆ ವ್ಯಾಲ್ಯೂಬಲ್ ಇರ್ತಾವಲ್ಲ ಅದನ್ನೆಲ್ಲ ಸಪ್ರೇಟ್ ಪ್ಯಾಕ್ ಮಾಡಿಕೊಂಡೆ. ಮತ್ತೊಂದು ಸ್ವಲ್ಪ ಸಾರ್ಟಿಂಗು ಮಾಡೋದಿತ್ತು, ಬೇಕಾಗಿದ್ದು ಬ್ಯಾಡಾಗಿದ್ದು ಎಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಇರ್ತಿದ್ದೆ. ಸೊ ನೆಕ್ಸ್ಟ್ ಡೇ ಅಂದರೆ ಇವತ್ತು ಅವರು ಬಂದೆಲ್ಲ ಸ್ಟಾರ್ಟ್ ಮಾಡಿದ್ರು ಪ್ಯಾಕಿಂಗ್. ಅದು ಭಾಳ ಚಂದ ಮಾಡತ್ತಿದ್ರು ಅವ್ರು ಪ್ಯಾಕಿಂಗ್ ಈ ಸಲ. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಹಾವೇರಿಯಿಂದ ಬರಬೇಕಾದ್ರೆ ಅಲ್ಲಿ ಭಾಳ ಒತ್ತಿ ಮಾಡಿಬಿಟ್ಟಿದ್ರೆ, ಮತ್ತು ಫರ್ನಿಚರ್ಗೆಲ್ಲ ಡೈರೆಕ್ಟ್ ಸೆಲೋ ಟೇಪೆಲ್ಲ ಹಚ್ಚಿಬಿಟ್ಟಿದ್ರೆ ಅಂಥದ್ದೆಲ್ಲ ಫರ್ನಿಚರ್ದು ಫಿನಿಶಿಂಗ್ ಎಲ್ಲ ಕಿತ್ಕೊಂಡು ಬಂದುಬಿಟ್ಟಿತ್ತು. ಮತ್ತು ಎಲ್ಲದ್ರ ಮೇಲೂ ಇವನ್ ಪಿಲ್ಲೋಗಳ ಮೇಲೆಲ್ಲ ಕಡೆ ಎಲ್ಲ ನಂಬರ್ಸ್ ಬರೆದ್ಬಿಟ್ಟಿದ್ರೆ. ಸೊ ಡೈರೆಕ್ಟ್ ಮಾರ್ಕರಿಂದ ಅದಂತೂ ಹೋಗಕ್ಕೆ ಭಾಳ ಟೈಮ್ ತೊಗೊಂತ ಎಲ್ಲ ವಾಶ್ ಮಾಡಿ. ಸೊ ಈ ಸಲ ಭಾಳ ನೀಟ್ ಆ್ಯಂಡ್ ಕ್ಲೀನಾಗಿ ಅವರ ಪ್ಯಾಕಿಂಗ್ ಮಾಡಿದ್ರು. ಸೊ ಎಲ್ಲ ಪ್ಯಾಕಿಂಗ್ ಮುಗೀತು ಈಗ.
ಫುಲ್ ಖಾಲಿ ಆಗೈತಿ ಮನೆ ಎಲ್ಲ. ಒಂದು ಸ್ವಲ್ಪ ಎಲ್ಲ ಕಸ ಅದು ಹಂಗೆ ಉಳ್ದೈತಿ. ಸೊ ಅದನ್ನೆಲ್ಲ ಈಗ ನಮ್ಮ ಮೇಡಿ ಹೇಳೇನಿ ಬಂದು ಕ್ಲೀನ್ ಕೊಡ್ಲಿಕ್ಕೆ ಅಂತ ಹೇಳಿ. ಸೊ ಅವ್ರು ಬಂದು ನನಗೆ ಹೆಲ್ಪ್ ಮಾಡ್ತಾರೆ ಕ್ಲೀನ್ ಮಾಡ್ಲಿಕ್ಕೆ. ಯಾಕಂದರೆ ನಮ್ದು ಈಗ ಎಷ್ಟಾಗೈತಿ ಜಸ್ಟ್ 2 o'clock ಏನೋ ಆಗೈತಿ. ಬಟ್ ಆಲ್ರೆಡಿ ಪ್ಯಾಕಿಂಗ್ ಮಾಡ್ಕೊಂಡು ಅವ್ರು ಹೋಗ್ಯಾರ. ಸೊ ನಮ್ದು ಬಸ್ ಇರೋದು ಸಂಜೆ 8ಕ್ಕೆ ಐತೆ, ರಾತ್ರಿ 8ಕ್ಕೆ. ಸೊ ಅಲ್ಲಿವರೆಗೂ ನಾ ಫ್ರೀನ ಅದೇನೆ. ಸೊ ನಂಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೇಳಿ ನಮ್ಮ ಮನೆಗೆ ಮೊದಲೊಬ್ರು ಬರ್ತಿದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಸೊ ಅವ್ರು ಬರ್ತೇನೆ ಅಂತ ಹೇಳಾರ. ಸೊ ಅವ್ರು ಬಂದ್ಮೇಲೆ ಇದನ್ನೆಲ್ಲ ಹೋಗೋಕ್ಕಿಂತ ಮೊದಲೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ತೆಗೆದು ಹೋಗ್ತೇವಂತ. ಸೊ ನಂಬಕ್ಕಾಗವಲ್ದು ನನಗೆ ಇಷ್ಟು ಜಲ್ದಿ ಹೊಂಟಿವಿ ಬಿಟ್ಟು ಈ ಮನೆ ಅಂತ ಹೇಳಿ. ಸೊ ಬಟ್ ಎಕ್ಸೈಟೆಡು ಅಷ್ಟೇ ಅದೇನಿ. ವಾಪಸ್ ಮತ್ತು ಬೆಲ್ಗಾಮಿಗೆ ಹೊಂಟೆಲ್ಲ. ನನಗೆ ಬೆಲ್ಗಾಮ್ದು ಕ್ಲೈಮೇಟ್ ಹೆಂಗಂದ್ರೆ ಬೆಲ್ಗಾಮ್ದಾಗ ಇದ್ದವ್ರಿಗೆ ಗೊತ್ತದು ಬೆಲ್ಗಾಮ್ ಕ್ಲೈಮೇಟ್, ಬೆಲ್ಗಾಮ್ನಾಗ ಇರೋದಂದ್ರೆ ಎಷ್ಟು ಇದು ಅಂತ ಹೇಳಿ. ಸೊ ಎಸ್, ವೆರಿ ಎಕ್ಸೈಟೆಡ್. ಸೊ ಫೈನಲಿ ಖಾಲಿ ಮಾಡ್ಕೊಂಡು ಹೊಂಟೇವೆ ಮನೆ. ನಮ್ಮ ಕೆಳಗೆ ಓನರ್ ಅವರ ಒಂದಿಟ್ಟು ಊಟ ಹಾಕಿ ಕೊಟ್ಟಿದ್ರು ರಾತ್ರಿ, ಈಗ ಸೂಸ್ಲಾ ಮಾಡಿದ್ರು. ಸೊ ಅದನ್ನಷ್ಟು ತಿಂದು ಎಲ್ಲ ಇಲ್ಲಿ ರೆಡಿ ಪ್ಲೇಟೆಲ್ಲ ತೊಳೆದಿದ್ದೇನೆ, ಇಟ್ಟಾಗಿ ಹೊಂಟೇವಿ. ಮುಗಿತೀನಿ ಇದರದ್ದು 2 years ಹೆಂಗೆ ಹೋತ ಗೊತ್ತಾಗಲಿಲ್ಲ. ಸೊ ಎಸ್, ಲೆಟ್ಸ್ ಗೋ. ಕ್ರಿಶ್ ಅಂತೂ ಇಷ್ಟು ಕಾಡಾಕತ್ತಿದ್ದ, ಬಸ್ ಹತ್ತದ ತಡ ಇಲ್ದ ಬರೀ ಹೋಗಿ ಅದು ಕೆಳಗೆ 2 ಬೆಡ್ ನಡು ಜಾಗ ಏನೈತಲ್ಲ ಗ್ರೀನ್ ಕಲರ್ ಮ್ಯಾಟ್, ಸೊ ಅಲ್ಲಿ ಮೇಲೆ ನಡೆದಾಡಕ್ಕೆ ಹೋಗ್ತಾನೆ, ನಾನು ಅಡ್ಡಾಡ್ತೇನೆ ಅಂತೇಳಿ ಕಾಡಾತಿದ್ದ. ಈಗ ಅಷ್ಟಲ್ಲ, ಪ್ರತಿ ಸತಿ ಬಸ್ ಹತ್ತಿದಾಗ ಅಮ್ಮಂಗೆ ನಿದ್ದೆ ಮಾಡೋತನೂ ಹಿಂಗೆ ಕಾಡ್ತಾನೆ. ಒಟ್ಟು ಹಿಡ್ಕೊಳ್ಳೋದ್ರಾಗ ನಂಗೆ ಸುಸ್ತಾಗ್ಬಿಡ್ತೈತಿ ಎವ್ರಿ ಟೈಮ. ಇಲ್ಲಿ ನೋಡ್ಬೋದು ಆಟಾಡಿ ಸುಸ್ತಾಗಿ ಲಾಸ್ಟಿಗೆ ನನ್ನ ಮೇಲನ ಮಲ್ಕೊಂಡ್ಬಿಟ್ಟಾನ. ಗುಡ್ ಮಾರ್ನಿಂಗ್. ಸೊ ನಾವು ಇಂತೂ ಬೆಲ್ಗಾಮಿಗೆ ರೀಚ್ ಆದ್ವಿ. ಬೆಲ್ಗಾಮಿಗೆ ಬರೋದು ತಡ ಇಲ್ದ ಇಷ್ಟು ಚಂದ ಕ್ಲೈಮೇಟ್ ಆಗಿತ್ತಲ್ಲ, ಫುಲ್ ಮಳೆ ಆಗಿಬಿಟ್ಟಿತ್ತು, ತಂಪು ಗಾಳಿ. ಆಟೋದಾಗ ಕ್ರಿಶನ್ ನೋಡ್ಬೋದು ನಾವು ಹೆಂಗೆ ಎಂಜಾಯ್ ಮಾಡತ್ತಿದ್ದ ಆಟೋ ರೈಡ್ ಮನಿತನ. ಫುಲ್ ಹಂಗೆ ಹಿಡ್ಕೊಂಡು ಮುಂದೆ ಬಗ್ಗಿ ನೋಡ್ಕೋತಾನೆ ಹೋದ ಅವ ಹಾದಿಗೋಟ. ಖರೇನ ಬೆಲ್ಗಾಮ್ ಎಂಟರ್ ಆದ ತಕ್ಷಣ ಒಂದು ಡಿಫ್ರೆಂಟ್ ವೈಬ ಬಂತಲ್ಲೇ. ಮನೆಗೆ ಹೋಗಿ ರೀಚ್ ಆಗಿದ್ದ ತಡ ನಮ್ಮ ಹಿಂದಿಂದನೇ ಸಾಮಾನು ಎಲ್ಲ ಬಂದುಬಿಟ್ಟು. ಸೊ ಹಂಗಾಗಿ ಒಂಚೂರು ಕುಂದಿರ್ಲಿಕ್ಕೂ ರೆಸ್ಟ್ ಮಾಡ್ಲಿಕ್ಕೂ ಟೈಮ ಸಿಗಲಿಲ್ಲ, ಫ್ರೆಶ್ ಅಪ್ ಆಗೋಕ್ಕೂ. ಮತ್ತು ಈವನ್ ಟೀ ಸುದ ಕುಡಿಯೋಕ್ಕಾಗಲಿಲ್ಲ. ಹಾಗಾಗಿ ಬಂದ ತಕ್ಷಣ ಮತ್ತು ಸ್ಟಾರ್ಟ ಆಗಿಬಿಡ್ತೆಲ್ಲ, ವಾಪಸ್ ಸಾಮಾನೆಲ್ಲ ಇಳಿಸ್ಕೊಳ್ಳೋದು, ವಾಪಸ್ ಹೋಗಿ ಜೋಡಿಸೋದು. ಸಾಮಾನುಗಳ್ನ ಪ್ಯಾಕ್ ಮಾಡೋದು ಒಂಥರ ತಲೆನೋವು, ಆದರೆ ವಾಪಸ್ ಆ ಸಾಮಾನುಗಳ್ನ ಅದ್ರ ಜಾಗಕ್ಕೆ ಸೇರಿಸೋದಂದ್ರೆ ಅದೊಂಥರ ದೊಡ್ಡ ತಲೆನೋವು ನನಗೆ. ಸ್ಪೆಷಲಿ ಇವು ಕೆಲವೊಂದು ಸಣ್ಣ ಐಟಮ್ಸ್ ಇರ್ತಾವೆ, ಅದ್ರನ್ನ ಎಲ್ಲಿ ಇಡಬೇಕಂತನೇ ಗೊತ್ತಾಗಂಗಿಲ್ಲ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಐಟಮ್ಸ್ಗಳು 1 by 1 ತಂದು ಈ ರೂಮ್ನಾಗೆಲ್ಲ ಜೋಡಿಸಿ ಇಡಾಕ ಹತ್ಬಿಟ್ಟಿದ್ವಿ. ಹಲೋ, ನನಗೆ ಈಗ ಲಾಸ್ಟ್ 2 days ವ್ಲಾಗ್ ಮಾಡೋಕೆ ಆಗಿಲ್ಲ. ಯಾಕಂದ್ರೆ ಫುಲ್ ಎಲ್ಲ ಸಾಮಾನು ಜೋಡಿಸ್ಕೊಳ್ಳೋದ್ರಾಗ ದಿನಗಳು ಹೋಗಿಬಿಡ್ತು. ಹಾಗಾಗಿ ಆಲ್ಮೋಸ್ಟ್ 80-60% ಸಾಮಾನು ಅದಾವೆ ಮನ್ಯಾಗ. ಬಟ್ ಇನ್ನು 30-40% ಏನದಾವಲ್ಲ ಅದ್ರನ್ನ ಜೋಡಿಸ್ಕೊಳಕ್ಕೆ ಟೈಮ್ ತಗೊಂತ. ಅದಲ್ಲ ಇವತ್ತು ನಮ್ಮ ಮನೆಗೆ ಕಸಿನ್ಸ್ ಎಲ್ಲರೂ ಬಂದಾರ. ಯಾಕಂದ್ರೆ ನಾವೆಲ್ಲರೂ ಸೇರಿ ಒಂದು ಸಣ್ಣ ಟ್ರಿಪ್ಪಿಗೆ ಹೊಂಟೇವಿ. ಅವ್ರದ್ದು ಸ್ಕೂಲ್ ಸ್ಟಾರ್ಟ್ ಆಕತ್ಲ ಇನ್ನೊಂದು 10-15 daysನಾಗ. ಹಾಗಾಗಿ ಸೊ ಎಲ್ಲರೂ ಸೇರಿ ಒಂದು ಸಣ್ಣ ವೆಕೇಷನ್ ಹೋಗಿ ಬರೋಣ ಅಂಥೇಳಿ. ಸೊ ಅದೇನು ಎತ್ತಂಥೇಳಿ ನಿಮಗೆ ನೆಕ್ಸ್ಟ್ ವ್ಲಾಗ್ನಾಗ ಅಪ್ಡೇಟ್ ಮಾಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.